ವಿಷ್ಣುದಾದ ನಟನೆಯ ಸೂರ್ಯವಂಶ ಸಿನಿಮಾನ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ. ಇವತ್ತಿಗೂ ಕೂಡ ಆ ಸಿನಿಮಾನ ಯಾರೂ ಕೂಡ ಮರೆಯೋದು ಇಲ್ಲ. ಇನ್ನು ಮುಂದೆ ಕೂಡ ಆ ಸಿನಿಮಾನ ಟಿ ವಿಗಳಲ್ಲಿ ಎಷ್ಟೇ ಬಾರಿ ಹಾಕಿದ್ರೂ ಕೂಡ ಚಾನೆಲ್ ಚೇಂಜ್ ಮಾಡದೆ ನೋಡ್ತಿರ್ತಾರೆ. ಅಷ್ಟು ಒಂದು ಆ ಸಿನಿಮಾಗೆ ಎಲ್ಲರೂ ಕನೆಕ್ಟ್ ಆಗಿದ್ದಾರೆ ಕನ್ನಡಿಗರು. ಸೊ ಇದೀಗ ಬಿಗ್ ಸ್ಕ್ರೀನ್ ಆದಮೇಲೆ ಕಿರುತೆರೆಯಲ್ಲೂ ಕೂಡ ಸೂರ್ಯವಂಶ ಸಿನಿಮಾ ತೆರೆಯ ಮೇಲೆ ಬರ್ತಿರುವಂಥದ್ದು. ಸೊ ಪ್ರತಿದಿನ ಇನ್ನು ಮುಂದೆ ಸೂರ್ಯವಂಶ ಸೀರಿಯಲ್ ಏನಿದೆ ಅದು ಮನೆಗಳನ್ನು ತಲುಪುತ್ತೆ. ಇದೀಗ ನಮ್ಮ ಜೊತೆ ವಿಷ್ಣುವರ್ಧನ್ ಸರ್ ಅವರ ಅಳಿಯ ಅನಿರುದ್ಧ್ ಅವರೇ, ಅವರು ನಮ್ಮ ಜೊತೆ ಇದ್ದಾರೆ. ಅವರೇ ಈ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಿರುವಂಥದ್ದು. ಸರ್, ಸೊ ಸೂರ್ಯವಂಶ ಅನ್ನೋದೇ ನಮಗೆಲ್ರಿಗೂ ಒಂದು ರೀತಿ ಸ್ಪೆಷಲ್ಲಾಗಿರೋ ಹೆಸರು. ಆ ಟೈಟಲ್ ಕೇಳಿದ ತಕ್ಷಣ ನಮ್ಗೆ ನೆನಪಾಗೋದೇ ಅಪ್ಪಾಜಿ. ಸೊ ನೀವು ಈಗ ಕಿರುತೆರೆಯಲ್ಲಿ ವಿಷ್ಣು ಸರ್ ರೋಲ್ನಲ್ಲಿ ನಿಮ್ಮನ್ನು ನೋಡೋದಕ್ಕೆ ಅಫ್ಕೋರ್ಸ್ ಇಷ್ಟಪಡ್ತಾರೆ. ಅದೇ ಥರ ರೋಲಾ ಏನು ಎತ್ತ ಅಂತ ಹೇಳ್ಬಿಟ್ಟು ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಸೀರಿಯಲ್ ಮೇಲೆ. ಇನ್ನೇನು ಸೀರಿಯಲ್ ಬರ್ತಿದೆ, ಸೊ ಏನು ಹೇಳ್ತೀರಿ ಸರ್? ಅದೇ ನೀವು ಹೇಳ್ತಿದ್ದ ಹಾಗೇನೆ, ನೀವು ಹೇಳ್ತಿರೋ ಹಾಗೆ ಸಾಕಷ್ಟು ಕುತೂಹಲ ಇದೆ, ಆಸಕ್ತಿ ಇದೆ, ಇದು ಯಾವ ರೀತಿಯಲ್ಲಿರುತ್ತೆ ಅಂತ. ಜೊತೆಗೆ ಒಂದಿಷ್ಟು ಅಪೇಕ್ಷೆಗಳು ಇದ್ದಾವೆ. ಅಪೇಕ್ಷೆ ಜೊತೆಯಲ್ಲಿ ಒಂದಿಷ್ಟು ಜವಾಬ್ದಾರಿ ಕೂಡ ನಮ್ಮ ಮೇಲಿದ್ದಾವೆ. ಆದರೆ ಬಹಳ ಸಂತೋಷದಿಂದ ಅದನ್ನು ನಾನು ನಮ್ಮ ವಾಹಿನಿ, ನಮ್ಮ ಇಡೀ ತಂಡ ಅದನ್ನು ಸ್ವೀಕರಿಸಿದೆ. ಈಗಾಗಲೇ ನೀವು ತುಣುಕುಗಳನ್ನು ನೋಡಿದಿರಿ, ಅದು ಸಿನಿಮಾ ಮಟ್ಟಕ್ಕೆ ಅವು ಬಂದಿವೆ ಅಂತ ನೀವು ಹೇಳ್ತಿದ್ದೀರಿ. ಅದು ಆ ಛಲದಿಂದನೇ ನಮ್ಮ ಇಡೀ ತಂಡ ಕೆಲಸ ಮಾಡ್ತಿದೆ. ಹಾಗಾಗಿ ಆ ಒಂದು ಸೂರ್ಯವಂಶ ಶೀರ್ಷಿಕೆ ಏನಿದೆ, ಆ ಶೀರ್ಷಿಕೆಗೆ ತಕ್ಕ ಹಾಗೆಯೇ ನಮ್ಮ ಧಾರಾವಾಹಿ, ಇಡೀ ಧಾರಾವಾಹಿ ಅದು ಬರುತ್ತೆ, ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸರ್, ಅನಿರುದ್ಧ್ ಅವ್ರಿಗೂ ಕನಸುಗಳಿಗೂ ಇರೋ ಕನೆಕ್ಷನ್ ಏನು? ಬಿಕಾಸ್ ಜೊತೆಯಲ್ಲಿ ಸೀರಿಯಲಲ್ಲೂ ನಿಮಗೆ ಕನಸುಗಳು ಕಾಡ್ತಾ ಇರುತ್ತೆ. ರಾಜನಂದಿನಿದು ಅವರಿಗೂ ಕಾಡ್ತಾ ಇರುತ್ತೆ, ಅಲ್ಲಿ ಹೀರೋಯಿನ್ಗೂ ಕಾಡ್ತಾ ಇರುತ್ತೆ. ಈ ಸಿನಿಮಾದಲ್ಲೂ ನಿಮಗೆ ಕನಸುಗಳು ಕಾಡ್ತಾ ಇರುತ್ತೆ. ಏನಿದು ಕನೆಕ್ಷನ್ ಅಂತ? ನನಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನನ್ನ ಮೊಬೈಲಲ್ಲಿ ನಾನು ಬರೆದಿದ್ದೀನಿ ವಾಟ್ಸಪ್ ಇದರಲ್ಲಿ ಡ್ರೀಮ್ ಬಿಗ್ ಅಂತ. ಸೊ ಬಹುಶಃ ಪ್ರತಿ ಒಂದು ಪಾತ್ರದಲ್ಲೂ ನಾನು ಕನಸು ಕಾಣೋದು ಇದೆ. ನೀವು ನೋಡಿ ಕಥೆಯಲ್ಲಿ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಇದು. ಬಹಳಷ್ಟು ಆಯಾಮಗಳು ಇರತಕ್ಕಂಥ ಪಾತ್ರಗಳನ್ನು ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಇದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ಯಾಕಂತಂದರೆ ಹಿಂದೆ ನಾನು ಜೊತೆಯಲ್ಲಿ ಧಾರಾವಾಹಿಲಿ ಮಾಡ್ತಿರ್ಬೇಕಾದ್ರೂ ನನಗದು ಒಂದು ಅನ್ನಿಸ್ತಾ ಇತ್ತು, ಈ ಥರದ ಇಷ್ಟೊಂದು ಆಯಾಮಗಳು ಇರತಕ್ಕಂಥ ಪಾತ್ರಗಳನ್ನು ಯಾಕಂತಂದ್ರೆ ಅದರಲ್ಲೂ ಕೂಡ ಒಂದಿಷ್ಟು ಪಾತ್ರಗಳನ್ನು ನಾನು ಮಾಡಿದೆ. ಒಂದು ಆರ್ಯವರ್ಧನ್, ಆಮೇಲೆ ಸ್ಪ್ಲಿಟ್ ಪರ್ಸನಾಲಿಟಿ ಇತ್ತು, ಆಮೇಲೆ ಒಂದು 20 ವರ್ಷದ ಹಿಂದಿಂದು ಪಾತ್ರ. ಹಾಗಾಗಿ ಅಲ್ಲೂ ಕೂಡ ಪಾತ್ರಗಳು ಅನ್ನೋ ಥರದ್ರಲ್ಲಿ ಅಭಿನಯಿಸೋ ಒಂದು ಅವಕಾಶ ಸಿಕ್ತು. ಅದಾದಮೇಲೆ ನನಗೆ ಸಿಗುತ್ತೋ ಇಲ್ವೋ ಗೊತ್ತಿರಲಿಲ್ಲ ನನಗೆ. ಆದರೆ ಇದು ಅದರ ತದ್ವಿರುದ್ಧವಾಗಿರ್ತಕ್ಕಂಥ ಪಾತ್ರಗಳು, ಅಷ್ಟೊಂದು ಬೇರೆ ವಿವಿಧ ಒಂದು ಆಯಾಮಗಳು ಇರತಕ್ಕಂಥ ಪಾತ್ರಗಳು ನನಗೆ ಸಿಕ್ಕಿತ್ತು. ಅದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ನಾನು.